ಆರ್ಎಸ್ಎಸ್ ಅಂದ್ರೆ ವಿಷಸರ್ಪ ಹಿಂಗಂತೇಳಿ ಹೇಳಿದ್ರು ಸಚಿವ ಯತೀಂದ್ರ. ಅಪ್ಪನ ಕೋಟಾ, ಜಾತಿ ಕೋಟಾದ ಅಡಿ ಸ್ಥಾನ, ಆ ಕೋಟಾದ ಅಡಿ ಯತೀಂದ್ರಗೆ ಸಚಿವ ಸ್ಥಾನ. ಯತೀಂದ್ರಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಟಕ್ಕರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿಷಸರ್ಪ ಎಂಬ ಯತೀಂದ್ರ ಹೇಳಿಕೆಗೆ ಹಿಂಗಂತೇಳಿ ಹೇಳಿದ್ರಲ್ಲ, ಆರ್ಎಸ್ಎಸ್ ಅಂದ್ರೆ ವಿಷಸರ್ಪ ಇದ್ದಂತೆ 1000 ಹೆಡೆಗಳಿರುವಂತಹ ವಿಷಸರ್ಪ. ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿದೆ. ಇಡೀ ಸಮಾಜದಲ್ಲಿ ವಿಷ ಕಕ್ಕುವಂತಹ ನಾಗರ ಆರ್ಎಸ್ಎಸ್. ಆರ್ಎಸ್ಎಸ್ ಅಂದ್ರೆ ವಿಷಸರ್ಪ ಇದ್ದಂತೆ 1000 ಹೆಡೆಗಳಿರುವಂತಹ ವಿಷನಾಗರ ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯ ಮಾತೃ ಸಂಸ್ಥೆ ಯಾವುದು ಅಂತಂದ್ರೆ ಆರ್ಎಸ್. ಈ ಆರ್ಎಸ್ಎಸ್ ನ ಅಂಗ ಸಂಸ್ಥೆ ಶ್ರೀರಾಮ ಸೇನೆ. ಇವತ್ತು ಆರ್ಎಸ್ಎಸ್ ನ ಕೃಪಾಪೋಷಿತ ಬಿಜೆಪಿ ಏನಿದೆ ಅದು ಅಧಿಕಾರದಲ್ಲಿದೆ ಅಂತ ಹೇಳಿ ಇವ್ರಿಗೆ ಇಷ್ಟೊಂದು ಧೈರ್ಯ ಬಂದಿದೆ, ಇಷ್ಟೊಂದು ಅಧಿಕಾರದ ಮದ ಬಂದಿದೆ. ಇಲ್ಲ ಅಂತಂದ್ರೆ ಇವ್ರಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ ಆರ್ಎಸ್ಎಸ್. ಈ ಆರ್ಎಸ್ಎಸ್ ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಅದ್ರ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತಹ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ ಆರ್ಎಸ್ಎಸ್ ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಆರ್ಎಸ್ಎಸ್ ಅವರು, ಬಿಜೆಪಿ ಅವರು, ಶ್ರೀರಾಮ್ ಸೇನೆಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ. ಬಿಜೆಪಿಯ ಮಾತೃ ಸಂಸ್ಥೆ ಯಾವುದು ಅಂತಂದ್ರೆ